ಫಸ್ಟ್ ಬಂದು ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಫುಲ್ ಶೋಲ್ಡರ್ ಡಿವೈಡೆಡ್ ಬೈ 2 ಮಾಡಿ. ಸೊ ನಾನಿಲ್ಲಿ 15.5 ಡಿವೈಡೆಡ್ ಬೈ 2 ತೊಗೊಂಡಿದ್ದೀನಿ, 7.75. ಅದಕ್ಕೆ ನಾನು 0.5 ಇಂಚು ಸ್ಟಿಚಿಂಗ್ಗೆ ಅಂತ ಮಾಡಿದ್ದೀನಿ. ಬಿಕಾಸ್ ನಾವು ಸ್ಲೀವ್ಸ್ ಅಟ್ಯಾಚಿಗೆ ಬೇಕಾಗತ್ತೆ. ಆಮೇಲೆ ಬಂದು ನಾನು ಅಲ್ಲಿಂದ 1 ಇಂಚ್ ಡೌನ್ ತೊಗೊಂಡು ಅದಕ್ಕೆ ಡೌನ್ ತೊಗೊಂಡಿದ್ದೀನಿ. ನೆಕ್ ವಿಡ್ತ್ 2.5 ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೊಂದು ಲೈನ್ ಹಾಕ್ಕೊಂಡು ಅದ್ರದ್ದೊಂದು ಮಿಡ್ ಪಾಯಿಂಟ್ ತೊಗೊಂಡು ಇಟ್ಕೊಳ್ತಾ ಇದ್ದೀನಿ. ಅದು ನನಗೆ ವೇಸ್ಟ್ ಲೈನ್ಗೆ, ಹಿಪ್ ಲೈನ್ಗೆ ಮತ್ತು ಫುಲ್ ಲೆಂತ್ ಮಾರ್ಕಿಂಗಿಗೆ ಬೇಕು. ಆಮೇಲೆ ಶೋಲ್ಡರ್ ಡೌನ್ ಏನು ತೊಗೊಂಡೆ ಅಲ್ಲಿಂದ ನಾನು ಚೆಸ್ಟ್ ಲೈನ್ನ ಮಾರ್ಕ್ ಮಾಡಬೇಕು. ಅದು ಆರ್ಮ್ ಹೋಲ್ ಮಾರ್ಕಿಂಗಿಗೂ ಕೂಡ ನಮಗೆ ಬೇಕು. ಸೊ ನಾನು ಅಲ್ಲಿಂದ ತೊಗೊಳ್ತಾ ಇದ್ದೀನಿ ಬಂದು ಚೆಸ್ಟ್ ಡಿವೈಡೆಡ್ ಬೈ 6. ಸೊ ನಾನಿಲ್ಲಿ 40 ತೊಗೊಂಡಿದ್ದೀನಿ, ಡಿವೈಡೆಡ್ ಬೈ 6 ತೊಗೊಂಡಿದ್ದೀನಿ. ಸೊ ಪ್ಲಸ್ ಅದಕ್ಕೆ 1 ಇಂಚ್ ತೊಗೊಳ್ತಾ ಇದ್ದೀನಿ. ಓಕೆ, ಸೊ ಅದು ಬಂದು 7.66 ಹಾಗೆ ಬರುತ್ತೆ. ಸೊ ನಾನು 7.75 ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಶೋಲ್ಡರ್ದು ಸೇಮ್ ನೀವು ಆರ್ಮ್ ಹೋಲ್ ತೊಗೊಂಡ್ರು, ಶೋಲ್ಡರ್ದು ಸೇಮ್ ನೀವು ಚೆಸ್ಟ್ ಲೈನ್ ತೊಗೊಂಡ್ರು ಓಕೆ, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಬಂದು ಚೆಸ್ಟಲ್ಲಿ ಮಾರ್ಕ್ ಮಾಡಬೇಕು. ಚೆಸ್ಟ್ 40 ಅಂತ ಹೇಳಿದೆ, ಅದಕ್ಕೆ ನಾನು 3 ಇಂಚ್ ಲೂಸಿಂಗ್ ಅಂತ ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 4 ಮಾಡಿದ್ದೀನಿ. ಅಂದರೆ 43 ಡಿವೈಡೆಡ್ ಬೈ 4 ತೊಗೊಂಡು ಅದಕ್ಕೆ ನಾನು 1.5 ಇಂಚಷ್ಟು ಮಾರ್ಜಿನ್ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ವೇಸ್ಟ್ ಲೈನ್ ತೊಗೊತಾ ಇದ್ದೀನಿ. ವೇಸ್ಟ್ ಲೈನ್ ಇಲ್ಲಿ ನಾನು 7.75 ಚೆಸ್ಟ್ ಲೈನ್ ತೊಗೊಂಡಿದ್ದೆ, ಅದು ಡಬಲ್ ತೊಗೊಂಡಿದ್ದೀನಿ. ಅದಕ್ಕಿಂತ 1 ಇಂಚ್ ಡೌನ್ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಬಂದು ಹಿಪ್ ಲೈನ್, ಅದ್ರ ನೆಕ್ಸ್ಟ್ ತೊಗೊಂಡಿದ್ದೀನಿ. ಅದು ನಾನು ಬಾಡಿ ಮೆಷರ್ಮೆಂಟಲ್ಲಿ ತೊಗೊಂಡು ನನಗೆ ಎಲ್ಲಿಂದ ಕಟ್ಟಬೇಕಂತ ನೋಡಿಕೊಂಡು ಅಲ್ಲಿಂದ ತೊಗೊಂಡಿದ್ದೀನಿ. ಬಟ್ ನಾನು ಮೆಷರ್ಮೆಂಟಲ್ಲಿ ಮಾರ್ಕ್ ಮಾಡುವಾಗ ನಾನು ಅಲ್ಲಿ ತೊಗೊಂಡಿದ್ದೀನಿ 44. ಓಕೆ, 44 ಡಿವೈಡೆಡ್ ಬೈ 4 ತೊಗೊಂಡು ಆಮೇಲೆ ನಾನು 1 ಇಂಚು ಫೋಲ್ಡಿಂಗಿಗೆ ಅಂತ ಇಟ್ಟಿದ್ದೀನಿ. ವೆಸ್ಟ್ ಲೈನಲ್ಲಿ ನಾನು ತೊಗೊಂಡಿದ್ದೀನಿ 38 ಡಿವೈಡೆಡ್, ಅದಕ್ಕೆ ನಾನು 2 ಇಂಚ್ ಲೂಸಿಂಗ್ ಆ್ಯಡ್ ಮಾಡಿ 40 ತೊಗೊಂಡು ಡಿವೈಡೆಡ್ ಬೈ 4 ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಫುಲ್ ಲೆಂತ್, ನಿಮ್ಗೆ ಎಷ್ಟು ಲೆಂತ್ ಬೇಕಂತ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೊ ಆಮೇಲೆ ಆ ಲೆಂತಲ್ಲಿ ನೀವು ಹಿಪ್ ಲೈನಲ್ಲಿ ಏನು ಮಾರ್ಕಿಂಗ್ ಮಾಡಿದ್ದೀರೋ ಅಷ್ಟೇ ಮೆಷರ್ಮೆಂಟ್ ಇಡ್ಬೋದು. ಇಲ್ಲಾಂದರೆ ಅದಕ್ಕೆ ನೀವು ಒಂದು 0.5 ಅಥವಾ 1 ಇಂಚ್ ಆ್ಯಡ್ ಮಾಡಿ ತೊಗೋಬೋದು. ಅದಕ್ಕಿಂತ ಜಾಸ್ತಿ ತೊಗೋಬೇಡಿ, ಆವಾಗ ಸ್ಟ್ರೇಟ್ ಕಟ್ ನೀಟಾಗಿ ಬರಲ್ಲ. ಆಮೇಲೆ ತೊಗೊಳ್ತಾ ಇದ್ದೀನಿ. ಇದೆಲ್ಲ ಏನು ಮಾರ್ಕ್ ಮಾಡಿಕೊಂಡೆ ಅದಕ್ಕೆಲ್ಲ ಲೈನ್ಸ್ ಆ್ಯಡ್ ಮಾಡಿಕೊಂಡು ಕಟ್ಟಿಂಗಿಗೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ನೆಕ್ ವಿಡ್ತಲ್ಲಿ ನೆಕ್ ಡೀಪ್ ಆ್ಯಡ್ ಮಾರ್ಕ್ ಮಾಡ್ತಾಯಿದ್ದೀನಿ. ಫ್ರಂಟ್ ಮತ್ತು ಬ್ಯಾಕ್ ಎರಡರದ್ದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ಯಾಕ್ ನಾನಿಲ್ಲಿ 2 ಇಂಚ್ ತೊಗೊಳ್ತಾ ಇದ್ದೀನಿ. ಓಕೆ, 3 ತೊಗೊಳ್ತಾ ಇದ್ದೀನಿ ಬ್ಯಾಕಲ್ಲಿ. ಫ್ರಂಟಲ್ಲಿ ನಾನು ಇಲ್ಲಿ ನಾನು 5 ತನಕ ತೊಗೋಬೋದು. ಅದ್ರ ನೆಕ್ಸ್ಟ್ ಅದು ಡೀಪ್ ನೆಕ್ ಥಿಯರಿಲಿ ಹೋಗುತ್ತೆ. ಸೊ ನಾನಿಲ್ಲಿ 5 ತೊಗೊಳ್ತಾ ಇದ್ದೀನಿ. ಸೊ ಬ್ಯಾಕ್ 3, ಫ್ರಂಟಲ್ಲಿ 5.